ಕೈತುಂಬ ಸಂಬಳ ಬರುತ್ತಿದ್ರೂ ಕೂಡ ಹಣ ಉಳಿತಾ ಇಲ್ಲ. ಹಣ ಉಳಿಸಲು ಇನ್ವೆಸ್ಟ್ಮೆಂಟನ್ನು ಮಾಡಿ. ಹಣ ಖರ್ಚು ಮಾಡಿ ಉಳಿದ ಹಣವನ್ನು ಇನ್ವೆಸ್ಟ್ ಮಾಡುವುದರ ಬದಲು ಇನ್ವೆಸ್ಟ್ ಮಾಡಿ ನಂತರ ಖರ್ಚನ್ನು ಮಾಡಿ. ನಾವು ಹಣವನ್ನು ಇನ್ವೆಸ್ಟ್ ಮಾಡುವುದಿಲ್ಲ, ಅದರ ಬದಲು ಸೇವಿಂಗ್ ಅಕೌಂಟ್ನಲ್ಲಿ ಇಡುತ್ತೇವೆ. ಹಾಗಾದರೆ ಇದು ಬ್ಯಾಡ್ ಐಡಿಯಾ. ಸೇವಿಂಗ್ ಅಕೌಂಟ್ನಲ್ಲಿ ಕೇವಲ 2-3% ಬಡ್ಡಿ ಮಾತ್ರ ಸಿಗುತ್ತದೆ. ಹಾಗಾದರೆ ಯಾವುದೇ ರಿಸ್ಕ್ ಇಲ್ಲದೆ ಇನ್ವೆಸ್ಟ್ ಮಾಡುವುದು ಹೇಗೆ? ನಾವು ಇನ್ವೆಸ್ಟ್ ಮಾಡಿದ ಹಣ ಡಬಲ್ ಆಗಬೇಕೇ ಹೊರತು ಕಡಿಮೆ ಆಗಬಾರದು. ಈ ರೀತಿ ಯೋಚಿಸುತ್ತಿದ್ದರೆ FD ಮತ್ತು RD, ಫಿಕ್ಸ್ಡ್ ಡೆಪಾಸಿಟ್ ಮತ್ತು ರೆಕರಿಂಗ್ ಡೆಪಾಸಿಟ್ ಬೆಸ್ಟ್ ಆಪ್ಷನ್ ಆಗಿರುತ್ತದೆ. FD ಮತ್ತು RDಯಲ್ಲಿ ಕೇವಲ ಪದಗಳ ಅಂತರವಷ್ಟೇ ಅಲ್ಲ, ಇನ್ವೆಸ್ಟ್ಮೆಂಟ್ನಲ್ಲಿ ಕೂಡ ಹಲವಾರು ವ್ಯತ್ಯಾಸಗಳಿವೆ. ಹಾಗಾದರೆ FD ಮತ್ತು RDಯಲ್ಲಿ ನಿಮಗೆ ಯಾವುದು ಬೆಸ್ಟ್? ವಿಡಿಯೋ ಕೊನೆ ತನಕ ನೋಡಿ, ನಂತರ ಕಮೆಂಟ್ನಲ್ಲಿ ತಿಳಿಸಿ. ಮೊದಲು FD ಅಂದರೆ ಏನು? FDಯಲ್ಲಿ ನೀವು ಲಂಸಮ್ ಹಣವನ್ನು ಡೆಪಾಸಿಟ್ ಮಾಡುತ್ತೀರಾ. ಡೆಪಾಸಿಟ್ ಮಾಡಿದ ಹಣ ನಿರ್ದಿಷ್ಟ ಕಾಲದವರೆಗೆ ಲಾಕ್ ಆಗಿರುತ್ತದೆ ಮತ್ತು ನೀವು ಡೆಪಾಸಿಟ್ ಮಾಡಿದ ಹಣದ ಮೇಲೆ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟನ್ನು ಪಡೆಯಬಹುದು. ಒಂದು ಬಾರಿಗೆ ಹಣವನ್ನು ಡೆಪಾಸಿಟ್ ಮಾಡುತ್ತೀರಾ. ಡೆಪಾಸಿಟ್ ಮಾಡಿದ ಹಣ 7 ದಿನದಿಂದ 10 ವರ್ಷಗಳವರೆಗೆ ಲಾಕ್ ಆಗಿರುತ್ತದೆ. ರೆಕರಿಂಗ್ ಡೆಪಾಸಿಟ್ RD, ಇಲ್ಲಿ FDಯ ರೀತಿಯಲ್ಲಿ ಒಂದೇ ಬಾರಿಗೆ ಲಂಸಮ್ ಅಮೌಂಟ್ ಡೆಪಾಸಿಟ್ ಮಾಡುವುದಿಲ್ಲ. ಬದಲಿಗೆ ಪ್ರತಿ ತಿಂಗಳು ಸಣ್ಣ ಮೌಲ್ಯದ ಹಣವನ್ನು ನಿರ್ದಿಷ್ಟ ಅವಧಿಯವರೆಗೆ ಡೆಪಾಸಿಟ್ ಮಾಡುತ್ತೀರಾ. ಡೆಪಾಸಿಟ್ ಮಾಡಿದ ಹಣಕ್ಕೆ ಬಡ್ಡಿಯನ್ನು ಗಳಿಸಬಹುದು. ಇಲ್ಲಿ 6 ತಿಂಗಳಿನಿಂದ 10 ವರ್ಷಗಳವರೆಗೆ RD ಅಕೌಂಟ್ ಚಾಲ್ತಿಯಲ್ಲಿರುತ್ತದೆ. RDಯಲ್ಲಿ ಕೂಡ ಇಂಟ್ರೆಸ್ಟ್ ರೇಟ್ ಫಿಕ್ಸ್ಡ್ ಆಗಿರುತ್ತದೆ. ಯಾರೆಲ್ಲ ಹಣ ಉಳಿಸಲು ಸಾಧ್ಯವಾಗುತ್ತಿಲ್ಲ ಅಂಥವರು ಪ್ರತಿದಿನ 10-20 ರೂಪಾಯಿಯನ್ನು ಉಳಿಸಿ ತಿಂಗಳ ಕೊನೆಗೆ RD ಅಕೌಂಟಿಗೆ ಡೆಪಾಸಿಟ್ ಮಾಡಬಹುದು. ಡೆಪಾಸಿಟ್ ಮಾಡಿದ ಹಣದ ಮೇಲೆ ಬಡ್ಡಿಯನ್ನು ಗಳಿಸಬಹುದು. ಹೀಗೆ ಡೆಪಾಸಿಟ್ ಮಾಡಿದ ಸಣ್ಣ ಹಣ ಮುಂದೆ ದೊಡ್ಡ ಹಣದ ಕಟ್ಟಾಗಿ ಮಾರ್ಪಾಡು ಹೊಂದುತ್ತದೆ. ಇನ್ವೆಸ್ಟ್ಮೆಂಟ್ ಅಂದರೆ ಇಲ್ಲಿರುವ ದೊಡ್ಡ ಪ್ರಶ್ನೆ ರಿಟರ್ನ್ ಮತ್ತು ರಿಸ್ಕ್. ಇದು ಪೋಸ್ಟ್ ಆಫೀಸ್ನ ವೆಬ್ಸೈಟ್. ಇಲ್ಲಿ RD ಇಂಟ್ರೆಸ್ಟ್ ರೇಟ್ 6.7% ಅನ್ನು ಲೆಕ್ಕ ಹಾಕಲಾಗುತ್ತದೆ. ಅದೇ ರೀತಿ HDFC ಬ್ಯಾಂಕ್ ವೆಬ್ಸೈಟ್ನಲ್ಲಿ 4.5%ನಿಂದ 7%ನವರೆಗೆ ಇಂಟ್ರೆಸ್ಟ್ ರೇಟನ್ನು ನೋಡಬಹುದು. ಬ್ಯಾಂಕ್ಗಳಿಗೆ ಕಂಪೇರ್ ಮಾಡಿದಾಗ ಪೋಸ್ಟ್ ಆಫೀಸ್ನಲ್ಲಿ ಸ್ವಲ್ಪ ಬಡ್ಡಿ ಕಡಿಮೆ ಸಿಗುತ್ತದೆ. ಇನ್ನು ಫಿಕ್ಸ್ಡ್ ಡೆಪಾಸಿಟ್ 7 ದಿನದಿಂದ 10 ವರ್ಷಗಳವರೆಗೆ ಚಾಲ್ತಿಯಲ್ಲಿರುತ್ತದೆ. ಸ್ಕ್ರೀನ್ನಲ್ಲಿ ನೋಡಬಹುದು. ಪೋಸ್ಟ್ ಆಫೀಸ್ನಲ್ಲಿ 1 ವರ್ಷದ FDಗೆ 6.9% ಇಂಟ್ರೆಸ್ಟ್, ಅದೇ ರೀತಿ 5 ವರ್ಷದ FDಗೆ 7.5% ಇಂಟ್ರೆಸ್ಟನ್ನು ಪಡೆಯಬಹುದು. 6.9%ನಿಂದ 7.5%ವರೆಗೆ ಪೋಸ್ಟ್ ಆಫೀಸ್ನಲ್ಲಿ ಇಂಟ್ರೆಸ್ಟನ್ನು ಪಡೆಯಬಹುದು. ಅದೇ ರೀತಿ SBI ಬ್ಯಾಂಕ್ನಲ್ಲಿ 3.5%ನಿಂದ 6.5%ನವರೆಗೆ ಇಂಟ್ರೆಸ್ಟ್ ರೇಟ್ ಇಲ್ಲಿ ನೋಡಬಹುದು. SBI ಬ್ಯಾಂಕ್ನಲ್ಲಿ 2 ಮತ್ತು 3 ವರ್ಷದ ಡೆಪಾಸಿಟಿಗೆ 7 ಇಂಟ್ರೆಸ್ಟ್ ರೇಟನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಫಿಕ್ಸ್ಡ್ ಡೆಪಾಸಿಟ್ ಮತ್ತು ರೆಕರಿಂಗ್ ಡೆಪಾಸಿಟ್ನಲ್ಲಿ ಇಂಟ್ರೆಸ್ಟ್ ರೇಟ್ ಫಿಕ್ಸ್ಡ್ ಆಗಿರುತ್ತದೆ. ನೀವು ಎಷ್ಟು ವರ್ಷದ ಅಕೌಂಟ್ ಓಪನ್ ಮಾಡುತ್ತೀರಾ ಅದರ ಮೇಲೆ ಇಂಟ್ರೆಸ್ಟ್ ರೇಟನ್ನು ಫಿಕ್ಸ್ ಮಾಡಲಾಗುತ್ತದೆ. FD ಮತ್ತು RDಯಲ್ಲಿ ನೀವು ಅಕೌಂಟ್ ಓಪನ್ ಮಾಡುವಾಗ ಇದ್ದ ಇಂಟ್ರೆಸ್ಟ್ ಅಕೌಂಟ್ ಮೆಚುರಿಟಿ ಸಮಯದವರೆಗೆ ಫಿಕ್ಸ್ಡ್ ಆಗಿರುತ್ತದೆ. ಅಕೌಂಟ್ ಓಪನ್ ಮಾಡಿದ ನಂತರದ ದಿನಗಳಲ್ಲಿ ಇಂಟ್ರೆಸ್ಟ್ ರೇಟ್ ಬದಲಾವಣೆ ಆದಲ್ಲೂ ಕೂಡ ನೀವು ಅಕೌಂಟ್ ಓಪನ್ ಮಾಡಿದಾಗ ಇದ್ದ ಇಂಟ್ರೆಸ್ಟನ್ನೇ ಲೆಕ್ಕ ಹಾಕಲಾಗುತ್ತದೆ. ಇಂಟ್ರೆಸ್ಟ್ ರೇಟ್ನಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. RD ಮತ್ತು FDಯಲ್ಲಿ ನಿಮ್ಮ ಹಣ ಸೆಕ್ಯೂರ್ ಕೂಡ ಆಗಿರುತ್ತದೆ. ನೀವು ಬ್ಯಾಂಕ್ ಅಕೌಂಟ್ನಲ್ಲಿ ಹಣ ಡೆಪಾಸಿಟ್ ಮಾಡಿದ್ದಲ್ಲಿ ಡೆಪಾಸಿಟ್ ಇನ್ಶೂರೆನ್ಸ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ DICGC ಯ ಮೂಲಕ ಬ್ಯಾಂಕ್ನಲ್ಲಿ 5 ಲಕ್ಷದವರೆಗೆ ಇನ್ಶೂರೆನ್ಸನ್ನು ಪಡೆಯಬಹುದು. ಅಂದರೆ ಒಂದು ವೇಳೆ ಬ್ಯಾಂಕ್ ಲಾಸ್ ಆದಲ್ಲಿ ನೀವು ಡೆಪಾಸಿಟ್ ಮಾಡಿದ ಹಣ 5 ಲಕ್ಷದವರೆಗೆ ಹಿಂಪಡೆಯಬಹುದು. ಟ್ಯಾಕ್ಸ್ ಬೆನಿಫಿಟ್ ಕೂಡ ಪಡೆಯಬಹುದು. FDಯಲ್ಲಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 80C ಅಡಿಯಲ್ಲಿ 1.5 ಲಕ್ಷದವರೆಗೆ ಟ್ಯಾಕ್ಸ್ ಡಿಡಕ್ಷನನ್ನು ಪಡೆಯಬಹುದು. ಆದರೆ RDಯಲ್ಲಿ 80Cಯ ಬೆನಿಫಿಟ್ ಪಡೆಯಲಾಗುವುದಿಲ್ಲ. RD ಮತ್ತು FDಯಲ್ಲಿ ಗಳಿಸಿದ ಬಡ್ಡಿಯ ಮೇಲೆ ಒಂದೇ ರೀತಿಯಾದ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತದೆ. ಬಡ್ಡಿಯಿಂದ ಗಳಿಸಿದ ಹಣವನ್ನು ನೀವು ನಿಮ್ಮ ಇನ್ಕಮ್ಗೆ ಆ್ಯಡ್ ಮಾಡಬೇಕು. ಟ್ಯಾಕ್ಸ್ ಸ್ಲ್ಯಾಬ್ನ ಅನುಗುಣವಾಗಿ ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತದೆ. ಪ್ರೀಮೆಚೂರ್ ವಿಡ್ರಾಲ್, ಅವಧಿಗೆ ಮುನ್ನ ಹಣವನ್ನು ಹಿಂಪಡೆಯುವುದು. FD ಮತ್ತು RD ಎರಡೂ ಕೇಸ್ನಲ್ಲಿ ಅವಧಿಗೆ ಮುನ್ನ ಹಣವನ್ನು ಹಿಂಪಡೆಯಲು ಬಯಸಿದಾಗ ಪೆನಾಲ್ಟಿಯನ್ನು ಕಟ್ಟಬೇಕು. ಪೆನಾಲ್ಟಿಯನ್ನು ಕಟ್ಟಿ ಹಣವನ್ನು ಹಿಂಪಡೆಯಬಹುದು. ನೀವೆಲ್ಲರೂ ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡಿರುತ್ತೀರಾ. ಎಮರ್ಜೆನ್ಸಿ ಫಂಡ್ ಅಂದರೆ ಈಗೆಲ್ಲ ಜಾಬ್ ಸೆಕ್ಯೂರಿಟಿ ಇಲ್ಲ. ಕೋವಿಡ್ ಮತ್ತು ನಂತರದ ಸಮಯದಲ್ಲಿ ಹೆಚ್ಚಾಗಿ ಇದನ್ನು ಅನುಭವಿಸಿರುತ್ತಾರೆ. 1 ತಿಂಗಳ ಖರ್ಚನ್ನು ಲೆಕ್ಕ ಹಾಕಿ 6 ತಿಂಗಳ ಅಥವಾ 1 ವರ್ಷದ ಒಟ್ಟು ಹಣವನ್ನು ಉಳಿತಾಯ ಮಾಡಿ ಇಡುವುದು. ಮುಂದಿನ ದಿನಗಳಲ್ಲಿ ಜಾಬ್ ಕಳೆದುಕೊಂಡಂಥ ಸಮಯದಲ್ಲಿ ಮತ್ತೆ ಹೊಸ ಕೆಲಸವನ್ನು ಪಡೆಯುವಷ್ಟು ದಿನಕ್ಕೆ ಹಣವನ್ನು ಉಳಿತಾಯ ಮಾಡಿ ಇಡುವುದು. ಈ ರೀತಿಯಾಗಿ ಉಳಿತಾಯ ಮಾಡಿ ಇಟ್ಟ ಹಣವನ್ನು ಸೇವಿಂಗ್ ಅಕೌಂಟ್ನಲ್ಲಿ ಇಟ್ಟು 2-3% ಬಡ್ಡಿ ಪಡೆಯುವ ಬದಲು FD ಅಥವಾ RDಯಲ್ಲಿ ಇಟ್ಟು 8%ನವರೆಗೆ ಬಡ್ಡಿಯಿಂದ ಹಣವನ್ನು ಗಳಿಸಬಹುದು.
ಯಾರ ಬಳಿ ಲಂಸಮ್ ಅಮೌಂಟ್ ಇದೆ ಅವರು FDಯಲ್ಲಿ ಇನ್ವೆಸ್ಟ್ ಮಾಡಬಹುದು. ಅದೇ ರೀತಿ ದೊಡ್ಡ ಹಣ ಇಲ್ಲದಿದ್ದವರು ಕೂಡ ಸಣ್ಣ ಸಣ್ಣ ಹಣವನ್ನು ಉಳಿತಾಯ ಮಾಡಿ RDಯಲ್ಲಿ ಡೆಪಾಸಿಟ್ ಮಾಡಬಹುದು. ಈ ರೀತಿಯಾಗಿ ಉಳಿತಾಯ ಮಾಡಬಹುದು. ಹಾಗೆ ಉಳಿಸಿದ ಹಣವನ್ನು ಸೇಫ್ ಮತ್ತು ರಿಸ್ಕ್ ಇಲ್ಲದೆ ಇನ್ವೆಸ್ಟನ್ನು ಮಾಡಿ ಹಣವನ್ನು ಡಬಲ್ ಕೂಡ ಮಾಡಿಕೊಂಡು ಹೋಗಬಹುದು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.